ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಾ ಇದೆ. ಆದರೆ ಶಿಸ್ತಿಲ್ಲ ಅನ್ನೋದು ನನಗೆ ಸ್ವಲ್ಪ ನೋವಾಗಿದೆ. ಯಾಕೆಂದ್ರೆ ಅದು ಈ ಕಡೆ ಸ್ವಲ್ಪ ಶಿಸ್ತಿಗೆ ಪ್ರಯತ್ನ ಮಾಡ್ತೇನೆ. ಒಂದು ಕಾರ್ಯಕ್ರಮ ಮಾಡಿ ತೆಗೆದುಕೊಳ್ಳೋದು ಬಹಳ ಕಷ್ಟ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ನೋಡಿದ್ರೆ ಇದು ನಿಮ್ಮ ಉತ್ಸಾಹ ದೊಡ್ಡದು. ಆದರೆ ಸ್ವಾಮೀಜಿಗಳು ಒಂದು ಮಾತು ಹೇಳಿದ್ರು, ಇಲ್ಲಿ ನಾಯಕತ್ವದ ಕೊರತೆ ಇದೆ, ಎಲ್ಲರೂ ನಾಯಕರೇ ಅದರಿಂದಲೇ ತೊಂದರೆ ಆಗ್ತಾ ಇದೆ ಅಂತ ಅದನ್ನು ನಿವಾರಿಸಲಿ ಅಂತ ಹೇಳ್ತಾ ಬಂಧುಗಳೇ, ಮಂಡ್ಯ ಜಿಲ್ಲಾ ಕುರುಬ ಸಂಘದ ಆಶ್ರಯದಲ್ಲಿಂದು ಪ್ರತಿಭಾ ಪುರಸ್ಕಾರ SSLCಯಲ್ಲಿ 90% ಪಡೆದಂಥ ವಿದ್ಯಾರ್ಥಿನಿಯರಿಗೆ ಮತ್ತು PUCಯಲ್ಲಿ 85 ಅಂಕ ಗಳಿಸಿದಂಥ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಈ ಜಿಲ್ಲೆಯಿಂದ ಸರ್ಕಾರಿ ನೌಕರಿಗೆ ಸೇರಿ ರಾಜ್ಯದ ಸೇವೆ ಮಾಡ್ತಿರ್ತಕ್ಕಂಥ ಸಮಾಜದ ಬಂಧುಗಳಿಗೆ ಸನ್ಮಾನ ಮಾಡ್ತಕ್ಕಂಥ ಈ ಕಾರ್ಯಕ್ರಮವನ್ನು ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಮ್ಮ ಮೈಸೂರು ನಗರದ ಪರಮಪೂಜ್ಯ ಶ್ರೀ ಶ್ರೀ ಶಿವಾನಂದಪುರಿ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಕರ್ನಾಟಕ ರಾಜ್ಯದ ಧೀಮಂತ ನಾಯಕರು, ಶೋಷಿತ ಸಮಾಜದ ನಾಯಕರು, ರಾಷ್ಟ್ರದಲ್ಲೇ ತನ್ನ ಖ್ಯಾತಿಯನ್ನು ಪಡೆದಂಥ ಸಿದ್ದರಾಮಯ್ಯನವರ ಸುಪುತ್ರರು, ಪ್ರಸ್ತುತ ವಿಧಾನ ಪರಿಷತ್ತಿನ ಸದಸ್ಯರು, ಭವಿಷ್ಯದ ನಾಯಕರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರೇ, ದಯವಿಟ್ಟು ಸ್ವಲ್ಪ ಚಪ್ಪಾಳೆನಾದ್ರು ತಟ್ಟರೆ ಊಟ ಮಾಡಿದ್ದೀರಾ? ಚಪ್ಪಾಳೆ ತಟ್ಟಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಮಂಕ ಕೂತಿದ್ರೆ ಮಂಡ್ಯ ಜನನ ಎಲ್ಲ ಮಂಡ್ಯ ಗಂಡು ಅಂತಾರೆ. ನನಗೆ ಯಾಕೋ ಸರಿಯಾಗಿ ಕಾಣ್ತಾ ಇಲ್ಲ. ನಿಮ್ಗೆ ಖುಷಿ ಇದೆಯೋ ಗೊತ್ತಿಲ್ಲ, ಪರವಾಗಿಲ್ಲ. ಈ ಕಾರ್ಯಕ್ರಮದ ರೋವಾರಿಯ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷರು ಆದಂಥ ಸುರೇಶ್ ಅವರೇ, ಈ ಕ್ಷೇತ್ರದ ಶಾಸಕರು, ನನ್ನ ಆತ್ಮೀಯ ಗೆಳೆಯರಾದಂಥ ಗಣಿಗ ರವಿಕುಮಾರ್ ಗೌಡರವರೇ ಹಾಗೂ ಆತ್ಮೀಯ ಮಿತ್ರರು, ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು, ಲೋಹಿಯಾ ವೇದಿಕೆಯ ಅಧ್ಯಕ್ಷರು ಮತ್ತು ವಿದ್ಯಾರ್ಥಿಗಳಿಗೆ ಅನೇಕ ಸಹಾಯವನ್ನು ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಆತ್ಮೀಯರು ಆದಂಥ ಮಾನ್ಯ ಶಿವಣ್ಣನವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಸನ್ಮಾನಿತರೇ, ಬಂಧುಗಳೇ, ಮಾಧ್ಯಮದ ಗೆಳೆಯರೇ, ಸಂತೋಷ. ಈ ರಾಜ್ಯದಲ್ಲಿ ಮಂಡ್ಯವೇ ವಿಶೇಷವಾಗಿ ನಾನು ನೋಡಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಅಹಿಂದ ಚಳವಳಿಯಲ್ಲಿ ಬೇರೆ ಜಿಲ್ಲೆಗಳನ್ನು ಹೋಲಿಸ್ಕೊಂಡು ನೋಡಿದ್ರೆ ಮೊದಲನೇ ಸ್ಥಾನದಲ್ಲಿ ಸಂಘಟನೆಯಲ್ಲಿರ್ತಕ್ಕಂಥ ಜಿಲ್ಲೆ ಯಾವುದಾರ ಇದ್ರೆ ಅವತ್ತೂ ಕೂಡ ಮೊದಲನೇ ಸ್ಥಾನದಲ್ಲಿ ಈ ಒಂದು ಮಂಡ್ಯ ಇದೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ. ಅದು ಮುಖ್ಯವಾದಂಥ ವಿಷಯ. ಇಲ್ಲಿರ್ತಕ್ಕಂಥ ಈ ಜಿಲ್ಲೆಯ ಕಾವೇರಿಯ ನೀರಿನ ಪ್ರಭಾವ ಇರ್ಬೋದು ಅಥವಾ ಇಲ್ಲಿ ಜನರ ಏಳಿಗೆ ಇರ್ಬೋದು. ರಾಜ್ಯದ ಪ್ರಥಮ ಮಂತ್ರಿಮಂಡಲದಲ್ಲಿ ಅಂದಿನ ಮಂತ್ರಿಯಾಗಿದ್ದಂಥ ಟಿ ಮರಿಯಪ್ಪನವರು ನಾವೆಲ್ಲ ನೆನೆಸ್ಕೊಳ್ಬೇಕು. ಈ ರಾಷ್ಟ್ರದಲ್ಲಿ, ಈ ರಾಜ್ಯದಲ್ಲಿ ಅತ್ಯುತ್ತಮ ಅಂದಿನ ಕಾಲಕ್ಕೆ ಸಮಾಜವನ್ನು ಕಟ್ಟಿದ ವ್ಯಕ್ತಿ ಅಂತ ಹೇಳಿದ್ರೆ, ಹಳ್ಳಿಗೆ ಹೋದ್ರೆ ಮೊದಲು ಸರ್ಕಾರಿ ಕೆಲಸ ಮುಗಿಸಿ 5 ಗಂಟೆ ಮೇಲೆ ಬೀರೇಶ್ವರ ದೇವಸ್ಥಾನಕ್ಕೆ ಕುರುಬರ ಬೀದಿಗೆ ಹೋಗಿ ಮಾತನಾಡಿಸ್ತಿದ್ರು ಅನ್ನೋದನ್ನ ಗೊತ್ತಾಗ್ತವರು ಈ ಜಿಲ್ಲೆಯ ಟಿ ಮರಿಯಪ್ಪನವರು. ಅದು ಈ ಜಿಲ್ಲೆಯ ಕೊಡುಗೆ ಅಂತಕ್ಕಂಥದ್ದನ್ನು ನೆನೆಸ್ಕೊಳ್ತೇನೆ. ಅದೇ ರೀತಿ ಮಾನ್ಯ ಯತೀಂದ್ರ ಅವರೊಂದು ನನ್ನ ಮನವಿ. ಯತೀಂದ್ರ ಅವರೇ, ಏನು ಇವತ್ತು ಈ ಜಿಲ್ಲೆಯಿಂದ ಇಡೀ ರಾಜ್ಯಕ್ಕೆ ನಮ್ಮ ಸಮಾಜವನ್ನು ತೋರಿಸಿದ್ರು ಟಿ ಮರಿಯಪ್ಪನವರು, ಅವ್ರ ಮನೆಯನ್ನ ನೀವು ಒಂದು ರೀತಿ ಸ್ಮಾರಕವನ್ನಾಗಿ ಮಾಡೋದಕ್ಕೆ ಇವತ್ತು ಬಹಳ ಅರ್ಜಿಗಳು ಬರ್ತವೆ. ಅಧಿಕಾರ ಇರೋ ಕಡೆ ಬರೋದು ಬಹಳ, ಅದು ನಾನು ದೇವರಾಜ ಬಂದು ಅಲ್ಲಿಂದ ನೋಡಿದ್ದೇನೆ. ಅದನ್ನು ನಾವು ಏನು ಮಾಡ್ತೀವೋ ಅದು ಉಳಿಬೇಕು ಅಂತ ಉಳಿಯೋ ಕೆಲಸ ನಮ್ಗೆ ಹೆಚ್ಚಿಗೆ ಕೇಳಲ್ಲ. ಟಿ ಮರಿಯಪ್ಪನವ್ರ ಮನೆಯನ್ನ ಸ್ಮಾರಕವಾಗಿ ಮಾಡಿಸ್ಕೊಡ್ಬೇಕು ಅಂತ ಕೇಳಿ, ಮತ್ತು ಈ ಒಂದು ಮೊದಲನೇದಾಗಿ ಚನ್ನದ ನಾಟಕ ಚಿಕ್ಕಪ್ಪ, ಏನು ಅವ್ರ ಹೆಸರು ಚನ್ನಬರೇಗೌಡ, ನಾಗಪ್ಪ ಚಿಕ್ಕಪ್ಪ, ಚನ್ನಬೈರೇಗೌಡ ಚಿಕ್ಕಪ್ಪ ಹೆಸರು
ನಾಗರಾಜ್ ಅವರ ಚನ್ನಮಾದೇಗೌಡರ ಜೊತೆ ಬರ್ತಿದ್ವಿ ನಾವು. ಬಂದಂತ ಸಂದರ್ಭದಲ್ಲಿ ಏನು ಆಚೆಗೆ ಪ್ರಥಮವಾದಂಥ ಚಿಕ್ಕ ಭವನವನ್ನ ಕಟ್ಟಿದಂಥ ಕೀರ್ತಿನೂ ಕೂಡ ಮೊದಲನೇದಾಗಿ ಮಂಡ್ಯ ಸೇರುತ್ತೆ. ಸಂಘಟನೆಯಲ್ಲಿ ಕುರುಬ ಸಮಾಜ ಯಾವತ್ತೂ ಕೂಡ ಮಂಡ್ಯ ಮುಂದೆ ಇದೆ ಅನ್ನೋದನ್ನು ಜ್ಞಾಪಿಸ್ತಾ ಇವತ್ತು ಈ ಒಂದು ಭವನ ಕೂಡ ಇಡೀ ರಾಜ್ಯದಲ್ಲೇ ಮೊದಲನೇ ಭವನ ಅಂತ ಹೇಳಿದ್ರೆ ಅದು ಮಂಡ್ಯ ಜಿಲ್ಲೆಯ ಈ ಭವನ ಅಂತಕ್ಕಂಥದ್ದು ಕೂಡ ಬಹಳ ಸಂತೋಷ. ಬಂಧುಗಳೇ, ಪ್ರಸ್ತುತ ವಿಷಯಕ್ಕೆ ಬರೋದೇ ಆದರೆ ಬಹಳ ಸಂತೋಷ. ನಾವು ಮಾಡ್ತಕ್ಕಂಥ ಕಾರ್ಯ ಸುರೇಶ್ ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳನ್ನು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ಒಂದು ವಿಶೇಷವಾಗಿ ನಾನು ನನ್ನ ಮಿತ್ರ ಶಾಸಕರಾದಂಥ ರವಿಕುಮಾರ್ ಗೌಡರವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಬೇರೆ ಉತ್ತರ ಕರ್ನಾಟಕದಲ್ಲಿ ಹೋದ್ರೆ ಅವ್ರು ಹೇಳೋದು ಒಂದು, ಯಾವುದೇ ಕಾರ್ಯ ಆದರೆ ಕುರುಬರಿಂದ ಬೋಣಿಗೆ ಮಾಡಿಸ್ಕೊತಾರೆ, ಅದ್ರ ಕುರುಬರಿಂದ ಬೋಣಿಗೆ ಮಾಡಿಸ್ಕೊತಾರೆ, ಅದ್ರ ಕುರುಬರಿಂದ ಗೆಲ್ತಾರೆ. ಅದನ್ನು ಗೆದ್ದಂತ ವ್ಯಕ್ತಿಗಳು MLAಗಳು ನಮ್ ಕೆಲಸ ಮಾಡ್ಕೊಡಿ ಅಂತ ಕುರುಬರು ಹೋದ್ರೆ ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತ್ರ ಹೋಗಿ ಅಂತ ಹೇಳ್ತಾರೆ. ಆದ್ರೆ ನನಗೆ ಸಂತೋಷ ಏನು ಇವತ್ತು ನನ್ನ ರವಿ ಈ ಕ್ಷೇತ್ರದಲ್ಲಿ ಅವರು ಕೊಟ್ಟಂತ ಕೊಡುಗೆ ಬಹಳ ಉತ್ತಮವಾಗಿ. ಇಂಥ MLAಗಳು ನಮಗೆ ಬೇಕು, ನಮ್ಮ ಸಮಾಜಕ್ಕೆ ಸ್ಪಂದಕ್ಕಂಥ MLAಗಳು ಬೇಕು, ನಮ್ಗೆ ಓಟ್ ಬೇಕು. ಆದ್ರೆ ಏನಾದ್ರು ಕೇಳಿದ್ರೆ ಸಿದ್ದರಾಮಯ್ಯ ಬೇಕಾದದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಆ ದೃಷ್ಟಿಯಲ್ಲಿ ಈಗ ತಾನೇ ಬಂದಂತ ಹಾಸನ ಜಿಲ್ಲಾ ಕಾಂಗ್ರೆಸ್ಸಿನ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷರು ಹಾಗೂ ಕೂಡ ಅಧ್ಯಕ್ಷ ಆದಂತ ಮಾನ್ಯ ಪಟೇಲ್ ಶಿವಪ್ಪ ನಾನೇ ಸ್ವಾಗತವನ್ನು ಕೋರ್ತಾ ಕೂತ್ಕೊಳ್ಳಪ್ಪ. ಇವರಿಬ್ರು ಜೋಡಿ ಮಂಜೇಗೌಡರು ಬಂದಿದ್ದಾರೆ. ಎಲ್ಲರೂ ಅವರಿಬ್ರು ಕೂತ್ಕೊಂಡ್ರೆ ಶಿಸ್ತು ಇದ್ರೆ ಆಮೇಲೆ ನಮಸ್ಕಾರ ಹೊಡಿದೆ. ಕೂತ್ಕೊಳ್ಳಿ. ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ ಮಾತನಾಡಿದಂತ ಇಬ್ಬರು ಅಧಿಕಾರಿಗಳು ಬಹಳ ಉತ್ತಮವಾಗಿ ಹೇಳಿದ್ರು. ಏನು ನಮ್ಮ ತಂದೆ ತಾಯಿಗಳು ನಮ್ಗೆ ಆಸೆ ಪಡ್ತಾರೆ ನಮ್ಮ ಮಕ್ಕಳು ವಿದ್ಯಾವಂತರಾಗಲಿ ಅಂತ. ಆದ್ರೆ ನನ್ನ ಪ್ರಕಾರ ಹಿಂದೆ ನಾನು 73ರಲ್ಲಿ ಡಿಗ್ರಿ ಮಾಡಿದಂತ ಸದಾವರು 4-5 ಜನ ಸೇರ್ಕೊಂಡು ಮಾತಾಡ್ತಾ ಇದ್ರೆ ಒಬ್ಬ ಏನೋ ತಪ್ಪು ಮಾಡಿದ್ರೆ ನಾನೇನೋ ಕುರುಬಾನೇನೋ ಅನ್ನೋಂಥ ಮಟ್ಟದಲ್ಲಿ ಮಾತಾಡ್ತಿದ್ರು. ಆದ್ರೆ ಇವತ್ತು ಹೇಗಿದೆ ಅಂದ್ರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತ ಸಂದರ್ಭ ಅವರ ವೈಯಕ್ತಿಕವಾಗಿ ಬೇಕಾದಷ್ಟು ಹೇಳ್ಬೋದು ಈ ರಾಜ್ಯದ ಕೊಡುಗೆ. ಆದ್ರೆ ಸ್ವಾಭಿಮಾನವನ್ನು ತಂದುಕೊಟ್ಟವರು ಸಿದ್ದರಾಮಯ್ಯನವರು ಅನ್ನೋದನ್ನು ನಾವು ಮರೆಯಬಾರದು. ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ನಮ್ಮ ಹಿರಿಮೆ, ನಮ್ಮ ಹೆಮ್ಮೆ, ನಮ್ಮ ಸಿದ್ದರಾಮಯ್ಯ. ಇದ್ರ ಜೊತೆಗೆ ಅವರು ಒಂದು ಜಾತಿಗೆ ಸೀಮಿತ ಅಲ್ಲ, ಬರೀ ಕುರುಬರ ನಾಯಕ ಅಂತ ಹೇಳೋದಲ್ಲ. ಮಾನ್ಯ ಕೆಂಪೇಗೌಡರ ಬಗ್ಗೆ ಪ್ರಾಧಿಕಾರವನ್ನ ಮಾಡಿದವರು ಯಾರು ಅಂದ್ರೆ ಮಣ್ಣಿನ ಮಕ್ಕಳಲ್ಲ, ಮಾಡಿದವರು ಸಿದ್ದರಾಮಯ್ಯನವರು ಕೂಡ ಹೆಮ್ಮೆ ಹೇಳ್ಬೋದು. ಬಸವಣ್ಣನವ್ರ ಬಗ್ಗೆ ಬಹಳ ಜನ ಮಾತಾಡ್ತಾರೆ. ಆದ್ರೆ ಬಸವಣ್ಣನವರನ್ನ ಇವತ್ತು ಫೋಟೋದನ್ನ, ಬಸವಣ್ಣನ ಫೋಟೋನ ಆಫೀಸ್ನಲ್ಲಿ ಇಡಬೇಕು ಅನ್ನೋದು ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಮಾಡಿದ ಕೀರ್ತಿ ಮಾನ್ಯ ಸಿದ್ದರಾಮಯ್ಯನವರು. ಅವ್ರು ಪದವಾಗಿ ಏನು ಇದನ್ನು ಮಾಡಿದಾಗ ಸ್ವಾಭಿಮಾನದಿಂದ ಗೆದ್ದು ಅವರು ಮೊದಲನೇ ದೊಡ್ಡ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಯಾವ ದಿನ ಅಂದ್ರೆ ಬಸವಣ್ಣನವರು ಹುಟ್ಟಿದ ದಿನ. ಅಂದು ಮಾಡಿದ ಕೆಲಸ ಇಡೀ ರಾಜ್ಯದಲ್ಲಿದ್ದಂಥ ಸಾಲಗಳನ್ನ, ಅದು ಯಾವ್ಯಾವ ಇಲಾಖೆಯಲ್ಲಿದ್ದ ಸಾಲವನ್ನ ಮನ್ನಾ ಮಾಡಿ ಜನಮನ್ನಣೆಯನ್ನು ಪಡೆದಿದ್ದು ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥವ್ರು. ಮೊದಲನೇ ಸಂಪುಟದಲ್ಲೇ ಮೊದಲನೇ ಇದರಲ್ಲಾದಂಥ 5 ವರ್ಷದ ಅವಧಿಯಲ್ಲಿ ವಾಕ್ಯಗಳ ರಾಜ ಅವರು. ಈಗ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅನ್ನರಾಮಯ್ಯ, ಸಿದ್ದರಾಮಯ್ಯ ಅಲ್ಲ ಅನ್ನರಾಮಯ್ಯ ಅನ್ನೋ ಮಟ್ಟಕ್ಕೆ ಇವತ್ತು ಅವರು ಮಾಡಿರೋ ಕೆಲಸವನ್ನ ಇಡೀ ಭಾರತ ಒಂದು ಮಾತು ಹೇಳಿದ್ರು. ಮೋದಿಯವರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗುಜರಾತ್ ಮಾದರಿ ಅಂತ ಇದ್ರು, ಇವತ್ತು ಕರ್ನಾಟಕ ಮಾದರಿ ಅಂತ ತೋರಿಸೋದಕ್ಕೆ ಕೀರ್ತಿ ತಂದವರು ನಮ್ಮ ಹೆಮ್ಮೆ ಸಿದ್ದರಾಮಯ್ಯನವರು ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಈ ಕಾಲದಲ್ಲಿ ಅತ್ಯುತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಲ್ಲಿ ಮನವಿ, ನಿಮ್ಮ ಏನು ಓದಬೇಕು, ಏನು ಮಾಡಬೇಕು, 2 ಸಾರಿ ನೀನೇ ಸಿಕ್ಕಿದ್ರು, 2 ಸಾರಿ ಹೊಡಿಲು ನಿನಗೆ ಕೊಟ್ಟು ಇಲ್ಲಿಗೆ
ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಮುಂದೆ ಏನು ಆಗ್ಬೇಕು ಅನ್ನೋದನ್ನ ಇವತ್ತೇ ತೀರ್ಮಾನಗಳು ಮಾಡಬೇಕು. ನಾನಾಲೋಚದಿಂದ ಹೋಗ್ತಾ ಇದ್ದೇವೆ. ನಮ್ಮ ಜೀವನ ಈ ಪ್ರಪಂಚ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿರೀಕ್ಷೆ ನಿಮ್ಮ ಮೇಲೆ ಇಟ್ಟಿದ್ದೀವಿ. ನೀವು ದಯಮಾಡಿ ನಾನಾದ್ರೂ ಅಷ್ಟೇ, ಯತೀಂದ್ರಾದ್ರೂ ಅಷ್ಟೇ, ಮಾನ್ಯ ನಮ್ಮ MLA ಅವರಾದ್ರೂ ಅಷ್ಟೇ 5 ವರ್ಷಕ್ಕೊಂದ್ಸರಿ ಮತಭಿಕ್ಷೆಗೆ ಹೋಗ್ಬೇಕು. ನೀವೆಲ್ಲರೂ ಕೂಡ ಪ್ರಯತ್ನ ಮಾಡಿ ಉನ್ನತ ಸ್ಥಾನಕ್ಕೆ ಬಂದ್ರೆ IAS IPS ಇವತ್ತೇನು ಅಧಿಕಾರಿಗಳಾಗಿದ್ದಾರೆ, ಆ ಮುಖೇನ ನಿಮ್ಮ ಜೀವನದಲ್ಲಿ ನೀವು ಕೂಡ ಜನಸೇವೆ ಮಾಡಬಹುದು. ನನ್ನ ಪೀಳಿಗೆ ಇರ್ತಕ್ಕಂಥ ಒಬ್ಬ ಅಧಿಕಾರಿ ತೀರ್ಕೊಂಡು ನನ್ನ ಬಹಳ ಆತ್ಮೀಯವಾಗಿದ್ರು. ಜಾತಿ ಮುಖ್ಯ ಅಲ್ಲ, ಅಧಿಕಾರಿಯ ಮನಸ್ಸು ಅವ್ರು ಮಾಡ್ತಕ್ಕಂಥ ಕೆಲಸ ಮುಖ್ಯ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳ್ತಾ, ಅಂತ ಅಧಿಕಾರಿಗಳ ಅವಶ್ಯಕತೆ ಇದೆ. ಆ ಜಾಗವನ್ನು ನೀವು ತುಂಬಬೇಕು. ನಿಮ್ಗೆಲ್ಲ ಸೌಕರ್ಯವನ್ನು ಕೊಡೋದಕ್ಕೆ ಮಾನ್ಯ ಕುರುಬರ ಸಂಘನೂ ಇದೆ, ಸರ್ಕಾರ ಇದೆ, ನಾವೆಲ್ಲ ನಿಮ್ಮಿಂದ ಇದ್ದೇವೆ. ನೀವೆಲ್ಲರೂ ಮಂಡ್ಯದ ಗಂಡು ಅಂತಕ್ಕಂಥ ಜನ ಇಡೀ ಇಂಡಿಯಾ ಅಂತ ಹೇಳ್ತಾ ಇರ್ತಾರೆ. ಆದರೆ ನಮ್ಮ ಮಕ್ಕಳು ಕೂಡ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಬರುವಂತ ಕೆಲಸವನ್ನ ಮಾಡಿ ಅಂತ ಆಶಿಸಿ ತಮಗೆ ಶುಭವನ್ನ ಕೋರಿ ನಾನು ಮುಗಿಸ್ತೀನಿ. ನಮಸ್ಕಾರ.